ಬಿಜೆಪಿ ವರಿಷ್ಠರಿಂದ ಬುಲಾವಂತ ಹಿನ್ನೆಲೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ತೆರಳಿದ್ದಾರೆ. ಹುಬ್ಬಳ್ಳಿ ಮುಖಾಂತರ ಅವರು ದೆಹಲಿಗೆ ತೆರಳಿರುವಂಥದ್ದು. ವರಿಷ್ಠರ ಭೇಟಿಗೆ ಬಿಜೆಪಿಯ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ತೆರಳಿದ್ದಾರೆ. ಬಣ ಬಡಿದಾಟಕ್ಕೆ ಏನಾದರೂ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ನಿನ್ನೆ ತಾನೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ವರಿಷ್ಠರನ್ನ ಭೇಟಿಯಾಗಿದ್ದರು. ಅಲ್ಲಿ ಸಾಕಷ್ಟು ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ದಾರೆ ಯತ್ನಾಳ್ ಬಣದ ವಿರುದ್ಧವಾಗಿ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿನೇ ಇವತ್ತು ಬಿಜೆಪಿ ವರಿಷ್ಠರು ಯತ್ನಾಳ್ಗೆ ಬುಲಾವ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯತ್ನಾಳ್ ಕೋಪ ಏನಿದೆ, BS ಯಡಿಯೂರಪ್ಪನವರು BY ವಿಜಯೇಂದ್ರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಕುಟುಂಬ ರಾಜಕಾರಣ ನಿಲ್ಲಬೇಕು ಅನ್ನೋ ಒಂದು ಹಿನ್ನೆಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೇರ ಭ್ರಷ್ಟಾಚಾರದ ಆರೋಪವನ್ನು ಪುತ್ರ ಮತ್ತು ತಂದೆ ವಿರುದ್ಧವಾಗಿ ಅವರು ಮಾಡಿರುವಂಥದ್ದು. ಓಪನ್ ಆಗಿ ಮೀಡಿಯಾ ಮುಂದೆ ಸ್ಟೇಟ್ಮೆಂಟನ್ನು ಅನೇಕ ಬಾರಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯತ್ನಾಳ್ಗೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಹೈಕಮಾಂಡ್, ಯಾವುದೇ ರೀತಿಯಲ್ಲೂ ಕೂಡ ಮಾತನಾಡಬಾರ್ದು ಅಂತ. ಆದರೆ ಯತ್ನಾಳ್ ಮತ್ತೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸೋದು, ಅದರಲ್ಲೂ ಕೂಡ ಈ ವಕ್ಫ್ ವಿರುದ್ಧವಾದಂತಹ ಹೋರಾಟ ಏನಿದೆ ಆ ಸಂದರ್ಭದಲ್ಲೂ ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ಮಾತನಾಡ್ತಾ ಇದ್ರು. ಅವರ ಜೊತೆ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಆಗಿರಬಹುದು, ಅದೇ ರೀತಿಯಾಗಿ ಲಿಂಬಾವಳಿ ಆಗಿರಬಹುದು, ಅನೇಕ ಬಿಜೆಪಿಯ ನಾಯಕರು ಮಾತನಾಡ್ತಾ ಇದ್ರು. ಹೀಗಾಗಿ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು. ಶಾಸಕ ಅರವಿಂದ್ ಬೆಲ್ಲದ್ ಓಪನ್ ಆಗಿ ಹೇಳಿದ್ರು, ಪಕ್ಷದಲ್ಲಿ ಸದ್ಯ ಗೊಂದಲದ ವಾತಾವರಣ ಇದೆ, ನಾವೇ ಕೂತು ಅದನ್ನು ಬಗೆಹರಿಸ್ಕೊಳ್ತೀವಿ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಿದರು. ಆದರೆ ನಿನ್ನೆ ಯಾವಾಗ BY ವಿಜಯೇಂದ್ರ ದೆಹಲಿಗೆ ತೆರಳಿ ಕಂಪ್ಲೇಂಟನ್ನು ಮಾಡ್ತಾರೋ, ಹೈಕಮಾಂಡ್ ಬಳಿ ಈ ಒಂದು ಬಣ ರಾಜಕಾರಣ ಏನು ನಡೀತಾ ಇದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೋ, ಅಲ್ಲಿಂದ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಅವರಿಂದಲೂ ಹೈಕಮಾಂಡಿಂದಲೂ ಕೂಡ ಕೆಲವೊಂದು ಸಜೆಷನನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ BY ವಿಜಯೇಂದ್ರ. ಈ ಸಂದರ್ಭದಲ್ಲಿ ಇವತ್ತು ಯತ್ನಾಳ್ಗೆ ಬುಲಾವ್ ಬಂದಿರುವಂಥದ್ದು. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹುಬ್ಬಳ್ಳಿಯಿಂದ ಈಗ ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ಯತ್ನಾಳ್ಗೆ ಕಿವಿ ಹಿಂಡುವಂತಹ ಕೆಲಸ ಮಾಡುತ್ತಾ, ಬುದ್ಧಿವಾದವನ್ನು ಹೇಳುತ್ತಾ ಮತ್ತು ಈ ಒಂದು ಬಣ ಬಡಿದಾಟ ಏನಿದೆ ಅದನ್ನು ಇಲ್ಲಿಗೆ ಅಂತ್ಯ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಯತ್ನಾಳ್ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಅನೇಕ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇದರ ನಡುವೆ ಯತ್ನಾಳ್ ಈಗ ದೆಹಲಿಗೆ ಹೋಗಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.